Hello students, welcome back to Statistics by Savita. ಈಗ ಪ್ರೊಬಬಿಲಿಟಿದು ಕ್ಲಾಸಿಕಲ್ ಈಗ ನಿನ್ನೆ ವಿಡಿಯೋದಲ್ಲಿ ಫಸ್ಟ್ ವಿಡಿಯೋದಲ್ಲಿ ನಾನು ಅಪ್ ಟು ಮ್ಯೂಚುವಲಿ ಎಕ್ಸ್ಕ್ಲೂಸಿವ್ ಇವೆಂಟ್ಸ್ ಬಗ್ಗೆ ಹಾಕಿದ್ದೆ ಮತ್ತು ಕಾಂಪ್ಲಿಮೆಂಟ್ ಆಫ್ ಆನ್ ಇವೆಂಟ್ ಬಗ್ಗೆ. ಅದು 1 ಮಾರ್ಕ್ 2 ಮಾರ್ಕ್ಸ್ಗೆ ನಿಮಗೆಲ್ಲ ಕವರ್ ಆಗಿಬಿಡುತ್ತೆ ಪ್ರೊಬಬಿಲಿಟಿ. ಈಗ ಬಂದ್ಬಿಟ್ಟು ಈ ವಿಡಿಯೋದಲ್ಲಿ ನಾನು ಹೇಳ್ತಾ ಇರೋದು 5 ಮಾರ್ಕ್ಸ್. 5 ಮಾರ್ಕ್ಸಿಂದು ಅಂತಂದರೆ 5 ಮಾರ್ಕ್ಸ್ ಯಾಕಪ್ಪ ಅಂತಂದರೆ 10 ಮಾರ್ಕ್ಸಿಗೆ ಬರುತ್ತೆ ಪ್ರೊಬಬಿಲಿಟಿ, ಮತ್ತು 5 ಮಾರ್ಕ್ಸ್ಗೂ ಕೂಡ ಅಲ್ಲಿ ಕ್ವಶನ್ ಬರುತ್ತೆ. ಬಟ್ 5 ಮಾರ್ಕ್ಸಿಗೆ ಒಂದು ಕ್ವಶನ್ನು, ಮತ್ತು 10 ಮಾರ್ಕ್ಸಲ್ಲಿ ಎ ಬಿ ಅಂತ ಕ್ವಶನ್ ಬಂದ್ಬಿಟ್ಟು ಒಂದು ಪ್ರೊಬಬಿಲಿಟಿ, ಒಂದು ರ್ಯಾಂಡಮ್ ವೇರಿಯೇಬಲ್ ಕ್ವಶನ್ನ ಅಲ್ಲಿ ಕೊಡ್ತಾರಲ್ಲಿ ಎ ಆ್ಯಂಡ್ ಬಿ ಅಂತ 5 ಮಾರ್ಕ್ಸಿಗೆ. ಹೌದಾ? ಈಗ 5 ಮಾರ್ಕ್ಸಲ್ಲಿ ಪ್ರೊಬಬಿಲಿಟಿ ಯಾವ ಕ್ವಶನ್ ಬರ್ಬೋದು ಅಂತ ಹೇಳಿಬಿಟ್ಟು, ಈಗ ಒಂದು ಮಾಡೆಲ್ ಕ್ವಶನ್ ಪೇಪರು ನಿನ್ನೆ ನಾನು ಬ್ಲೂ ಪ್ರಿಂಟನ್ನು ಸ್ಟಡಿ ಮಾಡಿದ್ದೆ. ಬ್ಲೂ ಪ್ರಿಂಟ್ ನಿಮಗೆ ಈ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೆ. ಈಗ ಈ ರೀತಿಯಾದ ಕ್ವಶನ್ನು, ಬ್ಯಾಗ್ ಕಂಟೈನ್ಸ್ 3 green and 4 blue marbles. 2 marbles are randomly drawn. Find the probability that they are same color and they are different color. ಇದನ್ನ ಮಾಡ್ಬೇಕಂದ್ರೆ ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಕ್ಲಾಸಿಕಲ್ ಡೆಫಿನಿಷನ್ನ ಕಲಿಬೇಕಾಗತ್ತೆ. ಇಲ್ಲಿ ಕ್ಲಾಸಿಕಲ್ ಡೆಫಿನಿಷನ್ನ ಈಗ ಫಸ್ಟ್ ನೋಡೋಣಂತೆ. ಇದನ್ನ ತೋರಿಸ್ಬಿಡ್ತೀನಿ ನಿಮಗೆ. ಕ್ಲಾಸಿಕಲ್ ಡೆಫಿನಿಷನ್ ಅದು ವೆರಿ ಇಂಪಾರ್ಟೆಂಟ್ 5 ಮಾರ್ಕ್ಸ್ಗೆ ಕ್ವಶನ್ಗೆ. ಕ್ಲಾಸಿಕಲ್ ಡೆಫಿನಿಷನ್ ಅಂತಂದ್ರೆ ಏನು ಅಂತಂದ್ರೆ, ಈಗ ಇಲ್ಲಿ ನೋಡಿ, ಇಲ್ಲಿ ಲೆಟ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್. ವಾಟ್ ಈಸ್ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್? ಯೆಸ್ಟರ್ಡೇ ವಿ ಡಿಸ್ಕಸ್ಡ್ ಅಬೌಟ್ ಇಟ್. ಲೆಟ್ ಅ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಹ್ಯಾವ್ ಅ n possible outcomes which are equally likely, mutually exclusive and exhaustive. Let m of these outcomes be favorable to an event A. Then probability of A is equals to m divided by n. What is m? M is a number of favorable outcomes or number of favorable cases divided by a total number of possible cases or total number of exhaustive outcomes. Means, for example, ಈಗ ಒಂದು ಡಯಾಸ್ ಎಕ್ಸಾಂಪಲ್ ತಗೊಂಡಾಗ ಎಕ್ಸಾಂಪಲ್ ಥ್ರೋ ಮಾಡಿದಾಗ ಅಲ್ಲೇ ಈವನ್ ನಂಬರ್ಸ್ ಎಷ್ಟು, ಟೋಟಲ್ ಇರೋದೆಷ್ಟಲ್ಲಿ 6 ನಂಬರ್ಸ್. ಹೌದಾ? ಟೋಟಲ್ ಔಟ್ಕಮ್ಸ್ 6. ಫೇವರೇಬಲ್ ಕೇಸ್ ಅಂದಾಗಲ್ಲೇ ಈವನ್ ನಂಬರ್ ಅಂತ ತಗೊಂಡಾಗ ಈವನ್ ನಂಬರ್ 2, 4, 6. ಹೌದಾ? 3 ನಂಬರ್ ಬರುತ್ತೆ. 3 ಡಿವೈಡ್ ಬೈ ನಂಬರ್ ಆಫ್ ಫೇವರೇಬಲ್ ಔಟ್ಕಮ್ಸ್ ಡಿವೈಡ್ ಬೈ ಟೋಟಲ್ ಪಾಸಿಬಲ್ ಔಟ್ಕಮ್ಸ್ ಆರ್ ಎಕ್ಸಾಸ್ಟಿವ್ ಔಟ್ಕಮ್ಸ್ ಅಂದಾಗ 3 ಡಿವೈಡ್ ಬೈ 6. ಓಕೆ, ದೆನ್ ದಟ್ ಈಸ್ ಅ 1/2 ಈಸ್ ಅ ಆನ್ಸರ್. ಓಕೆ, ಇದು ಕ್ಲಾಸಿಕಲ್ ಡೆಫಿನಿಷನ್. ಈ ಕ್ಲಾಸಿಕಲ್ ಡೆಫಿನಿಷನ್ ಬೇಸ್ ಮೇಲೆ ಇಲ್ಲಿ ಎಕ್ಸಾಂಪಲ್ಸ್ ಇದೆ. ನಾನು ತೋರಿಸ್ತೀನಿ ನೋಡಿ ನಿಮಗಿಲ್ಲಿ. ಪೇಜ್ ನಂಬರ್ 294 ಅಲ್ಲಿ ಟೆಕ್ಸ್ಟ್ ಬುಕ್, ಗೌರ್ಮೆಂಟ್ ಟೆಕ್ಸ್ಟ್ ಬುಕ್ ರೆಫರ್ ಮಾಡಿದ್ರೆ ಸಾಕು. ನೀವು ಇಲ್ಲಿ ಎಕ್ಸಾಂಪಲ್ಸ್ ನೋಡಿ. ವೆನ್ ಅ ಕಾಯಿನ್ ಈಸ್ ಟಾಸ್ಡ್, ವಾಟ್ ಈಸ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ಅ ಹೆಡ್? ಹೌದಾ? ಗೆಟಿಂಗ್ ಹೆಡ್ ಅಂದಾಗ ಹೆಡ್ ಎಷ್ಟಿರುತ್ತಲ್ಲಿ? ಗೆಟಿಂಗ್ ಹೆಡ್ ಅಂದಾಗ ಔಟ್ಕಮ್ ಅಲ್ಲಿ ಟಾಸ್ ಮಾಡಿದಾಗ ಹೆಡ್ ಬಂದಿದೆ ಅಂದ್ರೆ ಅದು ಫೇವರೇಬಲ್ ಕೇಸು. ದಟ್ ಈಸ್ 1. ಓಕೆ, m is 1. Then what the coin is having? How many outcomes? 2 outcomes, head and tail. That's why the answer is 1/2. That is a 0.5. Either you have to keep it in a 1/2 only, or otherwise you have to write it in a decimal way. Okay. The second example, these they ask for a 2 marks question. ಇಲ್ಲಿ 2 marks question ಗೆ ಈ ಟೈಪ್ ಎಕ್ಸಾಂಪಲ್ಸ್ ನ ಕೇಳ್ತಾರಲ್ಲಿ ಕ್ವಶನ್ ಪೇಪರ್ ಅಲ್ಲಿ. When 2 different coins are tossed, find the probability of getting a 2 heads. First, 1 head. ಹೌದಾ? ಈಗ ನಾನು ತೋರಿಸ್ತೀನಿ ನೋಡಿ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಮಾಡಿಬಿಟ್ಟು. ಓಕೆ, 2 ಡಿಫ್ರೆಂಟ್ ಅಂದ್ರೆ ಸ್ಯಾಂಪಲ್ ಸ್ಪೇಸ್. ಟೋಟಲ್ ಔಟ್ಕಮ್ಸ್ ಹೌ ಮೆನಿ? ವೆನ್ 2 coins are tossed, HH, HT, TH and TT. Okay, this is outcome, 4 outcomes. Then what is the question? The event A is equals to 2 heads. ಹೌದಾ? 2 heads ಅಂದಾಗ ಇಲ್ಲಿ ಎಲ್ಲಿ ಎಷ್ಟಿದೆ? 2 heads, that is a HH 1. ಒಂದೇ ಅಲ್ಲೇ. ಹೌದಾ? Then what is the probability? Probability of A is equals to m divided by n, or
ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತ ತಗೊಳ್ಳಿ. ನಾನು ಯೂಸಲಿ ಇದು ಈಸಿ ಆಗುತ್ತೆ. ಎಮ್ ಡಿವೈಡ್ ಬೈ ಎನ್ ಫೇವರೇಬಲ್ ಕೇಸ್. ಹೌ ಮೆನಿ, ವಾಟ್ ಈಸ್ ಅ ಫೇವರೇಬಲ್ ಕೇಸ್? ದಟ್ ಈಸ್ 1. What is a possible cases? That is a 4. That is 1 by 4 is the answer. Then the one more question. The event B is equals to only one head. Okay. Here one head means the one outcome is HT and the one more outcome is TH. Okay. Here that is a 2. Then probability of B is equals to 2 divided by total outcomes is 4. That is M by N. 2 divided by 4. That is equals to 1 by 2. That is equals to 0.5. You have to write it. Okay. The same type when we are calculating the third example. This is the second example. Then the third example. What is when a die is thrown? What is the sample space when die is thrown? And that is 1, 2, 3, 4, 5, 6. Okay. Come to that. Find the probability of odd number. Then odd number is equals to 1, 3, 5. Okay. Then even number. B is equals to 2, 4, 6. Then the one more probability they given, that is event we are taking as a C. Multiple of 3. Multiple of 3 means that is a 3 and 6. 3 and 6. Then you have to calculate a probability of A is equals to M divided by N. How many values M? 1, 2, 3. 3 divided by the total possible cases is a 3 by 6. That is a 1 by 2. That is equals to 0.5. Then you have to calculate a same B. Then C. C 2 divided by 6. 1 by 3 that is. Okay. Then ಈಗ ಒಂದು ಎಕ್ಸಾಂಪಲ್ ಅಲ್ಲಿ 5 ಮಾರ್ಕ್ಸಿಗೆ ನೋಡಿದ್ವಲ್ಲ ನಾವು, ಆ ಟೈಪ್ ಎಕ್ಸಾಂಪಲ್ ನೋಡಿ ಇಲ್ಲಿ 5 ಮಾರ್ಕ್ಸಿಗೆ. A bag contains 3 red and 2 white balls. ಓಕೆ, 3 ರೆಡ್ ಮತ್ತೆ 2 white balls. ಟೋಟಲ್ ಬಾಲ್ಸ್ ಎಷ್ಟಾದ್ವಲ್ಲಿ 5 balls. A ball is drawn from this bag. What is the probability that it is a red or it is a white? Okay. ಇಲ್ಲಿ ಎರಡು first red ball. How many red balls? That is 3. How many total balls? That is 5. 3 divided by 5. First question. The second question is white. White how many balls? That is a 2 balls. 2 divided by 5 is the answer. But ಇಲ್ಲಿ ಆನ್ಸರ್ ಗೊತ್ತಾದ್ರೂ ನಾವಲ್ಲಿ ಬರಿಬೇಕಾಗುತ್ತೆ. ಅದನ್ನ ನೀವು ಇಲ್ಲಿ 3C1 because one ball is drawn. That's why combination they are using here. Combination ತಗೊಂಡಾಗ 3C1 divided by 5C1. 3C1 is 3. 5C1 is a 5. Then that is a 3 by 5. That is equals to a 0.6. Or you have to keep it as a 3 by 5 only. Then 2C1 divided by 5C1. That is a 2 divided by 5. Okay. This is a ball problem. Come to that cards problem. Hoda? Total how many cards? That is 52 cards. How many red cards? That is the 26 cards. Black cards? That is 26. Then in that 26 and 26 red cards and black cards are there. In that red cards and black cards, the first is a heart card. 13 heart cards, 13 diamond cards, 13 spade cards, 13 is a club card. Okay, in that cards, just we will see the example. A card is drawn from a pack of 52 playing cards. What is the probability that it is a club card? ನಾನು ಇವಾಗ ಹೇಳಿದೆ ಕ್ಲಬ್ ಕಾರ್ಡ್ ಎಷ್ಟಿದೆ? ಕ್ಲಬ್ ಕಾರ್ಡ್ 13 ಕಾರ್ಡ್ಸ್. ಹೌದಾ? ಟೋಟಲ್ ಕಾರ್ಡ್ಸ್ ಎಷ್ಟಿದೆ? 52 cards. Then what is the answer? The club card is 13. 13 divided by, you have to take all the cards, that is a 52. Then king card. How many king cards? The total 52. The club, diamond, heart and spade card is having a 1 king card. Yes. Then 1 king card means the total is a 4 cards. 4 king cards. 4 king cards divided by 52 cards. Okay, 4 divided by
52. Okay, it is given clearly in the example. Just you observe in this example. Okay, the club card is 13, the king card is 4. Yes, is the sample space 13 divided by 52, 4 divided by 52. Okay, ಇದೆಲ್ಲ ತೆಗಿಬೇಕಂತೇನಿಲ್ಲ, ಇದನ್ನೆಲ್ಲ ಅದು ಕಾರ್ಡ್ ಎಲ್ಲ ತೆಗಿಬೇಕಂತಿಲ್ಲ. Just you have to write how many cards. Club cards are 13 cards. Then king cards is 4 cards. Then you have to take it. Okay. This is a card problem. The same, but only one card is drawing here. But come to that, the two cards, when two cards are drawing, that time how to calculate? I will show you here. That the card is this one. Two cards. Observe this example 7. Two cards are drawn from a pack of 52 playing cards. What is the probability that they are kings and hearts? Then here, out of king cards, 2 cards are drawn. Okay, have to be careful when you are reading the question. 1 ಕಾರ್ಡ್ ಆಯಿತು ಅಥವಾ 2 ಕಾರ್ಡ್ ಡ್ರಾನ್ ಆಯಿತು, ಅದನ್ನೊಂದು ಸ್ವಲ್ಪ ನೀವು ಕ್ವಶನ್ ಓದುವಾಗ ಸರಿಯಾಗಿ ನೋಡಬೇಕಾಗತ್ತೆ. ಯಾಕಂದ್ರೆ ಅಲ್ಲಿ ನೀವು ಕಾಂಬಿನೇಷನ್ ಬರುತ್ತೆ, ಅಲ್ಲಿ ಪ್ರಾಬ್ಲಮ್ ಮಾಡುವಾಗ. ಈಗ ತೋರಿಸ್ತೀನಿ ನೋಡಿ ಇಲ್ಲಿ. ಈ ಕಿಂಗ್ ಕಾರ್ಡ್ 2 ಕಾರ್ಡ್ಸ್ ಅಲ್ಲ, ಈಗ ನೀವು 1 ಕಾರ್ಡ್ ಇದ್ರೆ 4 divided by 52 ಅಂತ ತಗೊಂಡು ಬಿಡ್ತಿದ್ರಿ, ಹೌದಾ? ಬಟ್ ಹಿಯರ್ 2 ಕಾರ್ಡ್ಸ್ ಆರ್ ಡ್ರಾನ್. 4C2 divided by 52C2. 4C2, how to calculate 4C2? 4C2, 4 factorial divided by 2 factorial. 4 minus 2 factorial. This is a formula, that is NCX. NCX is equals to n factorial divided by x factorial n minus x factorial. Okay, this is a combination formula. Okay, ಇಲ್ಲಿ ಕೊಟ್ಟಿಲ್ಲ ಅವರು. Okay, ಇದನ್ನ ಹೆಂಗೆ ಮಾಡೋದು ಅಂತಂದ್ರೆ, ಈಗ 4 into 3 divided by 2 into 1. Then 2 ones are 2 twos are. Then 3 twos are 6. This one 4C2 is a 6. Then 52C2. 52C2. Okay. 52 into 53 divided by. Okay. Okay. 52C2 is equals to 52 into 53 divided by 2 into 1. Here 52 minus 2 is that is 50 factorial. Okay. Then 52C2 means 52 into 51 factorial. It decreases, like 4 into 3 into 2 into 1, like that. 52 into 51 divided by 2 into 1. Okay. And then you have to, after multiplying this one, you are getting as a 1326. Then 6 divided by 1326 is the answer. Okay, then you have to divide it by using a calculator and write a answer. Okay, then what is the next question is a heart card. Heart card, what is the probability that they are a heart card? That is a 13C2. 13 cards are a heart cards. 13C2 divided by 52C2. Okay, then you have to calculate here. 52C2 is a 1326. You already calculated this one. Write it. 13 into 12 divided by 2 into 1. Okay. 13 ಒಳಗೆ 2 ಹೋಗ್ಬಿಟ್ರೆ 11 it cancels. That's why 13 into 12 divided by 2 into 1, that comes as a 78. Then 78 divided by 1326 you have to calculate. Okay, ಈಗ ಅಲ್ಲಿ ನೀವು ಇದರಲ್ಲಿ ನೋಡಿದ್ರಿ ಕ್ವಶನ್ ಪೇಪರಲ್ಲಿ, ಮಾಡೆಲ್ ಕ್ವಶನ್ ಪೇಪರಲ್ಲಿ 5 marks ಇದು ಯಾವ ಕ್ವಶನ್ ಬಂದಿದೆ ಅಂದ್ರೆ ನೋಡಿಲಿ. ಅ ಬ್ಯಾಗ್ ಕಂಟೈನ್ಸ್ 6 black and 4 white balls. 2 balls are drawn.
from this bag, what is the probability that they are black, white, one black and one white? Then you have to calculate. The first one is a black ball. How many black balls? 6 black balls. 6 C2 divided by total balls are 10 C2. 15 divided by 42. Sorry, 45. Then second one is a white ball, that is a 4 C2 divided by 10 C2. Okay, the answer you are writing. But one black and one white, how to take it? That you have to multiply. Means one black means 6 C1 into 4 C1 divided by 10 C2 you have to calculate. Then you are getting as a answer. Okay. And then this type of examples, ಇಲ್ಲಿ ಎಕ್ಸಾಂಪಲ್ ಏನು ಕೊಟ್ಟಿದಾರಲ್ಲ, ಈ ಎಕ್ಸಾಂಪಲ್ಸ್ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ಬಿಟ್ರೆ ಸಾಕು, ನೀವು ಈಸಿಯಾಗಿ ಇದನ್ನ 5 ಮಾರ್ಕ್ಸನ್ನು ಇಲ್ಲಿ ತೆಗಿಬೋದು. ಓಕೆ ಓಕೆ ಸ್ಟೂಡೆಂಟ್ಸ್, ಇದು ಎಕ್ಸಾಂಪಲ್ಸ್ ಇನ್ನೊಂದು ಸ್ವಲ್ಪ ಎಕ್ಸಾಂಪಲ್ಸ್ ಇಲ್ಲಿ ಮಾಡ್ಕೊಂಡ್ಬಿಡಿ. ಎಕ್ಸಾಂಪಲ್ ಇರೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನದಂದ್ರೆ ಎಡಿಷನ್ ಥೆರಮ್ ಮತ್ತು ಮಲ್ಟಿಪ್ಲಿಕೇಶನ್ ಥೆರಮ್ ಅದರ ಮೇಲೆ ಎಕ್ಸಾಂಪಲ್ಸ್ನ ಮಾಡೋಣಂತೆ. Okay students, thank you for watching the video. Subscribe, like and comment the video.